ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಇಂದು ಸಮುದ್ರದ ಕಥೆಯನ್ನು ನಿಮ್ಮೊಂದಿಗೆ ಹಂಚಲು ಬಂದಿರುವೆ. ನಾನ್ ವೆಜ್ ಪ್ರಿಯರು ತಮ್ಮ ಆಹಾರದಲ್ಲಿ ಮೀನನ್ನು ಸೇರಿಸಲು ಇಷ್ಟಪಡುತ್ತಾರೆ. ಇದು ಆರೋಗ್ಯಕರ ಆಹಾರದಲ್ಲಿ ಒಂದಾಗಿದೆ. ಮೀನಿನಲ್ಲಿ ದೊರಕುವ ಪೋಷಕಾಂಶಗಳೆಂದರೆ ಒಮೆಗಾ 3 ಕೊಬ್ಬಿನಾಮ್ಲಗಳು, ಪ್ರೋಟೀನ್, ವಿಟಮಿನ್ ಡಿ, ಖನಿಜಗಳು ಇತ್ಯಾದಿ. ಎಲ್ಲರೂ ಕೈರಂಪೋಣಿ ಮೀನು ಅಂತ ಹೇಳುವುದನ್ನು ಕೇಳಿರುತ್ತೀರಿ. ಆ ಮೀನಿನ ರುಚಿಯನ್ನೂ ನೋಡಿರುತ್ತೀರಿ. ಆದರೆ ಆ ಮೀನು ಹಿಡಿಯುವ ವಿಧಾನದ ಬಗ್ಗೆ ಸಣ್ಣ ಮಾಹಿತಿ ನಿಮ್ಮೊಂದಿಗೆ. ಕೈರಂಪೋಣಿ ಮೀನು ಅಂದರೆ ಸಮುದ್ರದಲ್ಲಿ ನಡೆಸುವ ಮೀನು ಹಿಡಿಯುವ ವಿಧಾನ. ಇದು ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕಂಡುಬರುವ ಸಾಂಪ್ರದಾಯಿಕ ಮೀನುಗಾರಿಕಾ ವಿಧಾನವಾಗಿದೆ. ಕೈರಂಪುಣಿ ಮೀನು ಹಿಡಿಯುವ ವಿಧಾನ ಹೇಗೆಂದರೆ, ಸಮುದ್ರದಲ್ಲಿ ಬಲೆ ಇಡಲು 2 ದೋಣಿಗಳನ್ನು ಬಳಸಿ ಯು ಶೇಪ್ನಲ್ಲಿ ಕಡಲಿನಲ್ಲಿ ಕೆಲ ದೂರದವರೆಗೆ ಹೋಗಿ ಬಲೆ ಹಾಕುತ್ತಾರೆ. ಆಮೇಲೆ ಬಲೆಯ ಒಂದು ಕೊನೆಯ ಭಾಗವನ್ನು ಕಡಲಲ್ಲಿ ಇಟ್ಟು ಉಳಿದ ಭಾಗ ಸಮುದ್ರದ ಮೇಲ್ಮೈಯಲ್ಲಿ ಅಡ್ಡಲಾಗಿ ಹರಡುತ್ತಾರೆ. ತದನಂತರ ಕಡಲ ತೀರದಲ್ಲಿ ಸುಮಾರು ಜನ ಸೇರಿಕೊಂಡು ಕೈ ಹಿಡಿದು ಬಲೆಯನ್ನು ಎಳೆಯುತ್ತಾರೆ. ಬಲೆ ಎಳೆದಾಗ ಅದರಲ್ಲಿದ್ದ ಮೀನುಗಳು ಸಿಕ್ಕಿದ ಕೂಡಲೇ ಅದನ್ನು ಬೇರ್ಪಡಿಸಿ ಅಲ್ಲೇ ಇದ್ದವರಿಗೆ ಮಾರಾಟ ಮಾಡಿ ಅಥವಾ ಮಾರಾಟಕ್ಕೆ ಕೊಂಡೋಗಲಾಗುತ್ತದೆ. ಒಟ್ಟಾಗಿ ಹೇಳುವುದಾದರೆ, ಕೈ ಹಿಡಿದು ಬಲೆಯನ್ನು ಎಳೆಯುವ ಕಾರಣಕ್ಕೆ ಕೈರಂಪೋಣಿ ಎಂದು ಕರೆಯುತ್ತಾರೆ. ಬಲೆ ಎಳೆಯಲು ಉತ್ಸಾಹ ಬರಲು ಆ ಜನ ಹಾಡನ್ನು ಹಾಡುತ್ತಾ ಬಲೆ ಎಳೆಯುವುದನ್ನು ಕಾಣಬಹುದು. ಸಾಮಾನ್ಯವಾಗಿ ಸಮುದ್ರದ ಎಲ್ಲ ರೀತಿಯ ಮೀನುಗಳು ಇದರಲ್ಲಿ ದೊರಕುತ್ತದೆ. ಇದು ಮುಖ್ಯವಾಗಿ ಅಕ್ಟೋಬರ್, ಮಾರ್ಚ್ ತಿಂಗಳಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ಕೈರಂಪೋಣಿ ಮೀನುಗಾರಿಕೆ ಮೀನುಗಾರರ ಜನಜೀವನದ ಭಾಗವಾಗಿದೆ. ಬದುಕು ಕಲಿಸಿದ್ದನ್ನು, ನಾ ಕಂಡದ್ದನ್ನು ನಿಮ್ಮ ಎದುರು ಹರಡಿ ಇಟ್ಟಿದ್ದೇನೆ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.